ಬಾಗಲಕೋಟೆಯ ಜಿಲ್ಲಾಧಿಕಾರಿ ವಾಲಿಬಾಲ್ ಆಡಿದರು. ಬ್ಯಾಟ್ ಬೀಸಿ ಕ್ರಿಕೆಟ್ ಆಡಿದರು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎನ್.ವಿ. ವಿಜಯ್ ಅವರು ಸಹ ಬ್ಯಾಟ್ ಬೀಸಿ ಕ್ರಿಕೆಟ್ ಆಡುವ ಮೂಲಕ ಎಂಜಾಯ್ ಮಾಡಿದರು. ಇವರ ಜೊತೆಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್ ಕುರೇರ್ ಸಹ ಯುವಕರಂತೆ ಕ್ರೀಡೆಯಲ್ಲಿ ಭಾಗವಹಿಸಿ ಫುಲ್ ಹ್ಯಾಪಿ ಮೂಡ್ನಲ್ಲಿ ಇದ್ದರು. ಪ್ರತಿನಿತ್ಯ ತಮ್ಮ ಕೆಲಸದ ಒತ್ತಡ ಹಾಗೂ ಜಂಜಾಟದಿಂದ ರಿಲ್ಯಾಕ್ಸ್ ಮೂಡ್ನಲ್ಲಿ ಎಲ್ಲ ಅಧಿಕಾರಿಗಳು ಕ್ರೀಡೆಯಲ್ಲಿ ಭಾಗವಹಿಸಿದ್ದು ಗಮನ ಸೆಳೆಯಿತು. ನವನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ವೃಂದ ಸಂಘಗಳು, ಕ್ರೀಡಾ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ 3 ದಿನಗಳ ಕಾಲ ಜರುಗುವ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಅಧಿಕಾರಿಗಳು ವೇದಿಕೆಯ ಭಾಷಣದ ನಂತರ ಕ್ರೀಡೆಯನ್ನು ಆಡುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಎಸ್ಪಿ ಅಮರನಾಥ್ ರೆಡ್ಡಿ ಮಾತನಾಡಿ, ಕ್ರೀಡೆಯಿಂದ ಏಕತೆ, ಒಗ್ಗಟ್ಟು ಹಾಗೂ ಸಂಬಂಧಗಳು ಗಟ್ಟಿಯಾಗುವುದರ ಜೊತೆಗೆ ಆರೋಗ್ಯಕರ ಬೆಳವಣಿಗೆಗೆ ಸಹಾಯಕಾರಿ ಆಗಲಿದೆ ಎಂದರು. ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಜಾನಕಿ ಕೆ.ಎಂ. ಅವರು, ಸರ್ಕಾರಿ ನೌಕರರು ಒತ್ತಡದ ಜೀವನದಿಂದ ನಿಭಾಯಿಸುವಲ್ಲಿ ಪ್ರತಿಯೊಬ್ಬರೂ ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗುವ ಪರಿಸ್ಥಿತಿಯನ್ನು ಹೋಗಲಾಡಿಸಲು ಇಂತಹ ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡಾಗ ಪುನಶ್ಚೇತನಗೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಮಾತನಾಡಿ, ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಪರಿಶ್ರಮದಿಂದ ಇಂತಹದೊಂದು ಕ್ರೀಡಾಕೂಟ ಅಚ್ಚುಕಟ್ಟಾಗಿ ನಡೆಸಲು ಸಾಧ್ಯವಾಗಿದೆ ಎಂದರು. 3 ದಿನಗಳ ಕಾಲ ನಡೆಯಲಿರುವ ಕ್ರೀಡಾಕೂಟದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನ ಅಧಿಕಾರಿಗಳು ಭಾಗವಹಿಸಿ ವಿವಿಧ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ. ಅದನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ನಾವು ಯಾವ ಸ್ಪೋರ್ಟ್ಸ್ ನಾವು ಅಳವಡಿಸ್ಕೊತೀವಿ, ನಮ್ಮ ಮಕ್ಕಳನ್ನ ಸಹ ಅದನ್ನು ನೋಡಿ ಕಲ್ತ್ಕೋತಾರೆ. ಆದಷ್ಟು ನೀವು ಎಷ್ಟು ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಂಡಾಗ ನಾವು ದಿ ಜನರೇಷನ್ ಎಲ್ಲ ಮಕ್ಕಳು ಬರೀ ಮೊಬೈಲ್ ಫೋನ್ ನೋಡೋದು, ಆದಷ್ಟು ಔಟ್ಡೋರ್ ಸ್ಪೋರ್ಟ್ಸ್ ಅಂತೂ ಇವೇ ಇಲ್ಲ. ನಾವು ಅವ್ರನ್ನ ಪುಷ್ ಮಾಡಿ ಕಳಿಸ್ಬೇಕಾಗಿದೆ ಅಂಥ ಸಿಚುವೇಶನ್ ಬಂದಿದೆ. ಸೊ ಲೆಟ್ ಅಸ್ ಯೂಸ್ ದಿಸ್ ಇವೆಂಟ್. ಮನೆಗೆ ವಾಪಸ್ ಹೋದಾದ್ಮೇಲೆ ನಮ್ಮ ಮಕ್ಕಳನ್ನ ನಾವು ಆದಷ್ಟು ಉತ್ತೇಜನ ಮಾಡಿ ಅವ್ರನ್ನ ಸಹ ಸ್ಪೋರ್ಟ್ಸ್ ತಂದು ಅವ್ರನ್ನ ಸಹ ಫಿಟ್ ಆ್ಯಂಡ್ ಟ್ರಿಮ್ ಆಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ, ಅದ್ಭುತವಾದ ಕ್ಷಣ ನಿಮಗೆ ಮತ್ತು ನಮ್ಗೆಲ್ರಿಗೂ ಕೂಡ. RDPR ಮತ್ತು ರೆವಿನ್ಯೂ, ಪೊಲೀಸ್ ಅಂದರೆ ಬರೀ ಕೆಲಸ ಮಾಡೋಕೆ ಅಷ್ಟೇ ಇರೋದು, ಮತ್ತು ಆನ್ ಟೈಮಿಗೆ ಮಾಡಲ್ಲ. ಅವರು ಏನೋ ಒಂದು ಯಾಂತ್ರಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಮನೋಭಾವ ಎಲ್ರಿಗೂ ಇರುವಂಥ ಸಾರ್ವಜನಿಕರಲ್ಲ ಮನೋಭಾವ ಇದೆ. ಆದರೆ ಅದಕ್ಕೆ ವಿರುದ್ಧವಾಗಿ ತುಂಬ ಸಂಘಟಿತವಾಗಿ ಮತ್ತು ಸಂತೋಷವಾಗಿ, ಸಂಘಟನೆ ಇಲ್ಲದೆ ಸಾಲೋದಿಲ್ಲ, ಭಾಗವಹಿಸಬೇಕು ಅಂತ ಅಂದಾಗ ಅದಕ್ಕೆ ನಾವು ಮನಸ್ಸಿಟ್ಟು ಮಾಡಿದಾಗ ಮಾತ್ರ ಇಂಥ ಕೆಲಸಗಳಾಗ್ತವೆ. ಉತ್ತರ ಕರ್ನಾಟಕದ ಪ್ರಸಿದ್ಧ ಕ್ಷೇತ್ರವಾದ ಶ್ರೀ ಸಿದ್ದನಕೊಳ್ಳ ಜಾತ್ರಾ, ವಿಶೇಷವಾಗಿ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿಯ ಜೊತೆಗೆ ಹೊಸದಾಗಿ ಈ ಬಾರಿ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ನೀಡಲಾಗುವುದು ಎಂದು ಡಾಕ್ಟರ್ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ಅವರು ಬಾಗಲಕೋಟೆ ಜಿಲ್ಲೆಯ ಇಳಕಲ್ಲ ತಾಲೂಕಿನ ಸುಕ್ಷೇತ್ರ ಸಿದ್ದನಕೊಳ್ಳದಲ್ಲಿ ಮಾತನಾಡುತ್ತಾ, ಜನವರಿ 14-15ರಂದು 2 ದಿನಗಳ ಕಾಲ ಶ್ರೀ ಸಿದ್ದನಕೊಳ್ಳದ ಜಾತ್ರಾ ಮಹೋತ್ಸವ ನಡೆಯಲಾಗುವುದು. ಈ ಸಲದ ರಾಷ್ಟ್ರೀಯ ಪ್ರಶಸ್ತಿಯನ್ನು ರವಿ ಬಸ್ರೂರ್ ಚಲನಚಿತ್ರ ಸಂಗೀತ ನಿರ್ದೇಶಕರು, ರಾಜ್ಯ ಪ್ರಶಸ್ತಿಯನ್ನು ಖ್ಯಾತ ಚಲನಚಿತ್ರ ಸಾಹಿತಿ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದ ರಾಜು ಅವರಿಗೆ ಪ್ರಶಸ್ತಿ ನೀಡಲಾಗುವುದು ಎಂದು ತಿಳಿಸಿದರು. 3 ದಿನಗಳ ಕಾಲ ಉತ್ಸವ ಇದ್ದಿದ್ದು ಪ್ರತಿ ವರ್ಷ ಇರ್ತಿತ್ತು. ಆದರೆ ಈಗ ನಮಗೊಂದು ಸ್ವಲ್ಪ ಆರೋಗ್ಯದ ನಿಮಿತ್ತ ನಾವು 2 ದಿವಸ ಅಷ್ಟೇ ಮಾಡಿದ್ದೀವಿ. 1ನೇ ದಿವಸ ರಾಷ್ಟ್ರೀಯ ಉತ್ಸವವನ್ನು ಮಾಡ್ತೀವಿ, 2ನೇ ದಿವಸ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಉತ್ಸವದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ಪನವರು ಶಾಸಕರು ಇವರು ವಹಿಸ್ಕೊಂಡಿದ್ದಾರೆ. ಹಾಗೆಯೇ ಅನೇಕ ರಾಜಕಾರಣಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಕೇಂದ್ರ ಮಂತ್ರಿ ಆದಂಥ ವಿ ಸೋಮಣ್ಣನವರು ಕೂಡ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ 14ನೇ ತಾರೀಕಿಗೆ ಅವರು ಇದೆ.
15ಕ್ಕೆ ನಮ್ಮ ರಾಯಚೂರಿನ ಶ್ರೀ ಬೋಸರಾಜ್ ಅವರು ಸಣ್ಣ ನೀರಾವರಿ ಸಚಿವರು ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಅನೇಕ ಜನ ಚಲನಚಿತ್ರ ನಟ ನಟಿಯರು ಹಾಗೂ ಉತ್ತರ ಕರ್ನಾಟಕದ ಕಲಾವಿದರು ಕೂಡ ಭಾಗವಹಿಸಿ ಇದರಲ್ಲಿ ಯಶಸ್ವಿಗೊಳಿಸ್ತಾ ಇದ್ದಾರೆ. ಈ ವರ್ಷದ ರಾಷ್ಟ್ರೀಯ ಪ್ರಶಸ್ತಿಯನ್ನು ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರು KGFನ ಖ್ಯಾತಿಯ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ರವಿ ಬಸ್ರೂರ್ ಅವರಿಗೆ ಘೋಷಣೆ ಮಾಡಲಾಗಿದೆ. ಹಾಗೆಯೇ ರಾಜ್ಯ ಪ್ರಶಸ್ತಿಯನ್ನು ಇಲ್ಲೇ ನಮ್ಮ ಕಿನ್ನಾಳದ ಹುಡುಗ, ನಮ್ಮ ಉತ್ತರ ಕರ್ನಾಟಕದ ಹುಡುಗ ಬೆಂಗಳೂರಲ್ಲಿ ಹೋಗಿ ಸುಮಾರು 100-150 ಹಾಡುಗಳನ್ನು ಬರೆದು ಚಲನಚಿತ್ರದಲ್ಲಿ ಸಾಹಿತಿಯಾಗಿ ಕಂಗೊಳಿಸುತ್ತಿರುವ ನಮ್ಮ ಕೊಪ್ಪಳದ ಕಿನ್ನಾಳದ ಹುಡುಗ ಕಿನ್ನಾಡ್ ರಾಜು ಇವರಿಗೆ ಘೋಷಣೆ ಮಾಡಲಾಗಿದೆ 2 ಪ್ರಶಸ್ತಿ. ಹಾಗೆಯೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಲಾವಿದೆಯಾದಂಥ ಕಲಬುರಗಿಯ ಸುನಂದಾ ಕೆ ಇವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಹಾಗೆಯೇ ಈ ಮಲ್ಲು ಬಾಗಲಕೋಟ್ ತಂಡದ ಒಂದು ಶಾರ್ಟ್ ಫಿಲ್ಮ್ ಇದೆ, ಅಗ್ರಿಕಲ್ಚರ್ ಆಫೀಸರ್ ಅಂತ. ಆ ಒಂದು ತಂಡಕ್ಕೆ ಆ ಒಂದು ಶಾರ್ಟ್ ಫಿಲ್ಮ್ಗೆ ಒಂದು ಅವಾರ್ಡನ್ನು ಕೊಡ್ತಾ ಇದ್ದೀವಿ. ತೊಲಗಲಿ ಸಿದ್ದರಾಮಯ್ಯ ಸರ್ಕಾರ ತೊಲಗಲಿ. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣವನ್ನು ಖಂಡಿಸಿ ಬಾಗಲಕೋಟೆ ನಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ಪಕ್ಷದ ಮಹಿಳಾ ಘಟಕದ ವತಿಯಿಂದ ಪ್ರತಿಭಟನೆ ಮೆರವಣಿಗೆಯನ್ನು ಶಿವಾನಂದ ಜಿನ್ದಿಂದ ಬಸವೇಶ್ವರ ವೃತ್ತದವರೆಗೆ ಪ್ರತಿಭಟನೆ ನಡೆಸಲಾಯಿತು. ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಬಸವೇಶ್ವರ ವೃತ್ತದಿಂದ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ್ ಮಾತನಾಡಿ, ರಾಜ್ಯದಲ್ಲಿ ಬಾಣಂತಿಯರ ಸಾವಿಗೆ ಸರ್ಕಾರದ ನಿರ್ಲಕ್ಷ್ಯ ಕಾರಣ. ಆರೋಗ್ಯ ಸಚಿವರ ಬೇಜವಾಬ್ದಾರಿಯಿಂದಾಗಿ ಮಹಿಳೆಯರ ಸಾವು ಉಂಟಾಗಿದೆ. ಇಂತಹ ಸರ್ಕಾರದ ವಿರುದ್ಧ ಜನರು ಆಕ್ರೋಶಗೊಂಡಿದ್ದಾರೆ. ಸಚಿವರು ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ತೊಲಗಬೇಕು ಎಂದು ತಿಳಿಸಿದರು. ಬಡವರು ಹೆಚ್ಚು ಸರ್ಕಾರಿ ದವಾಖಾನೆಗೆ ಹೋಗ್ತಾರೆ. ಬಹಳ ಜನರಿಗೆ ಖಾಸಗಿ ಆಸ್ಪತ್ರೆಗೆ ಹೋಗಕ್ಕೆ ಆಗೋದಿಲ್ಲ. ಸರ್ಕಾರಿ ಆಸ್ಪತ್ರೆಯೊಳಗೆ ಯಾವುದೇ ರೀತಿಯ ಸೌಲಭ್ಯ ಇರೋದಿಲ್ಲ. ನಾವು ನೋಡಿದ್ದೀವಿ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಯನ್ನ. ಆ ಸೌಲಭ್ಯ ವಂಚಿತರಾದಂಥ ತಾಯಂದಿರು ಸಕಾಲಕ್ಕೆ ಅವರಿಗೆ ಒಂದು ವೈದ್ಯಕೀಯ ಉಪಲಬ್ಧತೆ ಸಿಗದೇ ಇರೋದ್ರಿಂದ ಅತಿ ಹೆಚ್ಚು ಸಾವನ್ನು ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸರ್ಕಾರದ ಬಗ್ಗೆ ಯಾವುದೇ ಗಂಭೀರವಾದಂಥ ಒಂದು ಕ್ರಮವನ್ನು ತಗೊಳ್ತಾ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ಅನಿವಾರ್ಯವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲ ತಾಲೂಕುಗಳಲ್ಲಿ ನಾವು ಹೋರಾಟ ಮಾಡುವಂಥದ್ದು, ಸರ್ಕಾರದ ಗಮನ ಸೆಳೆಯುವಂಥದ್ದು ಅನಿವಾರ್ಯವಾಗಿದೆ ಅಂತ ಹೇಳ್ತಾ, ಈ ಬಾಣಂತಿಯರ ಸಾವಿಗೆ ಸರ್ಕಾರ ಹೊಣೆ ಹೊತ್ತು ಯಾರು ಆರೋಗ್ಯ ಮಂತ್ರಿ ಇದ್ದಾರೆ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಕಾಯಂ ವೇತನ ನೀಡಬೇಕು ಎಂದು ಆಶಾ ಕಾರ್ಯಕರ್ತೆಯರು ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಆಶಾ ಕಾರ್ಯಕರ್ತೆಯರಿಗೆ ಪ್ರತಿ ತಿಂಗಳು 15,000 ರೂಪಾಯಿ ವೇತನ ನಿಗದಿಗೊಳಿಸಬೇಕು ಹಾಗೂ ಸರ್ಕಾರದಿಂದ ಹೆಚ್ಚಿನ ಸೌಕರ್ಯಗಳನ್ನು ನೀಡಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಕಳೆದ ವರ್ಷದಿಂದಲೂ ತಮ್ಮ ಬೇಡಿಕೆಗಾಗಿ ಹೋರಾಟ ಮಾಡಿದರೂ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಹೀಗಾಗಿ ಜನವರಿ 7ರಂದು ಬೆಂಗಳೂರಿನಲ್ಲಿ ಇಡೀ ರಾಜ್ಯಾದ್ಯಂತ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಲಿದ್ದಾರೆ. ತಮ್ಮ ಬೇಡಿಕೆ ಈಡೇರುವವರೆಗೆ ಹೋರಾಟ ಬಿಡಲ್ಲ ಎಂದು ಆಶಾ ಕಾರ್ಯಕರ್ತೆಯರು ತಿಳಿಸಿದ್ದಾರೆ. ನಂತರ ವಿವಿಧ ಬೇಡಿಕೆ ಇರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಕೊಡ್ರಿ 300 ರೂಪಾಯಿ ಕೊಡ್ರಿ ಅಂತ ಆದೇಶಗಳಿದಾವ. ತಾಯಿ ಮತ್ತು ಮಗುವಿನ ಆ ಆದೇಶಗಳು ಚಾಲನೆ ಮಾಡ್ತಾ ಇಲ್ಲ, ಆ ಆದೇಶಗಳನ್ನು ಜಾರಿಗೊಳಿಸ್ತಾ ಇಲ್ಲ. ಯಾಕೆ
ಇವತ್ತಿನ ನಾವು ರಾಜ್ಯ ಮಟ್ಟದ ಹೋರಾಟ ನಡೆಸಿವಿ ಅಂದ್ರೆ ರೀ ನಾವು 7ನೇ ತಾರೀಕು ಬೆಂಗಳೂರಿಗೆ ಅನಿರ್ದಿಷ್ಟ ಹೋರಾಟವನ್ನು ನಾವು ನಡೆಸಿವಿ. ಎಲ್ಲ ರಾಜ್ಯದ ಆಶಾ ಕಾರ್ಯಕರ್ತರ 42,000 ಜನಗಳೆಲ್ಲ ನಾವು ಬೆಂಗಳೂರಲ್ಲಿ ಸೇರ್ಕೋತಾ ಇದ್ದೀವಿ. ನಾವು ಸರ್ಕಾರಕ್ಕೆ ತಿಳಿಸೋದೇನೆಂದ್ರೆ ನಾವು ಅಷ್ಟರು ನಮ್ಮ ಫಿಕ್ಸ್ ಪೇಮೆಂಟ್ ಆಗೋವರೆಗೆ ನಾವು ಎದ್ದು ಬರೋದಿಲ್ಲ ಅನ್ನೋದು ಒಂದು ಮನದಟ್ಟ ನಾವು ಅನ್ಕೊಂಡು ಹೋಗ್ತಾ ಇದೀವಿ. ನಾವು ಇಲ್ಲಿ ಹಳ್ಳಿಗಳಲ್ಲಿ ಗ್ರಾಮದಲ್ಲಿ ನಾವು ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ ಹೋಗ್ತಾ ಇದೀವಿ. ಆಶಾಗಳು ಇರ್ದಿದ್ರೆ ಕೆಲಸ ಏನಾಗ್ತೈತೆ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಬೇಕು. ಯಾಕಂದ್ರೆ ನಾವು ಈಗಾಗಲೇ ಒಂದು 20 ದಿವಸ ನಾವು ಕೆಲಸ ಬಿಟ್ಟಾಗ ಸರ್ಕಾರಕ್ಕೆ ತುಂಬಾ ಹಾನಿಕರ ಆಗೈತಿ. ನಾವು ಆದಷ್ಟು ಬೇಗ ನಿಮಗೆ ಫಿಕ್ಸ್ ಪೇಮೆಂಟ್ ಮಾಡ್ತೀವಿ, ನಿಮ್ಗೆ ಸ್ಯಾಲ್ರಿ ಹಾಕ್ತಿವಿ ಅನ್ನೋದು ನಮ್ಗೆ ಭರವಸೆ ಕೊಟ್ಟ ನಮ್ಗೆ ವಾಪಸ್ ಬರಾಕ್ ಹೇಳಿದ್ರು. ಅವಾಗ ನಾವು ಎದ್ದು ಎಲ್ಲರೂ ಬಂದಿದ್ದೀವಿ. ಇನ್ಮೇಲೆ ನಾವು ಆ ತರ ಮಾಡಂಗಿಲ್ಲ. ನಮ್ಗೆ ಫಿಕ್ಸ್ ಪೇಮೆಂಟ್ ಆಗೋವರೆಗೆ ನಾವು ಬೆಂಗಳೂರಲ್ಲಿ ಹೋರಾಟ ಮಾಡಿ ನಾವು ಫಿಕ್ಸ್ ಪೇಮೆಂಟ್ ಮಾಡುವವರೆಗೆ ಎದ್ದು ಬರೋದಿಲ್ಲ ಅಂತ ನಾ ಹೇಳ್ತೀನಿ. ಇನ್ನು ಏನ್ ಹೇಳ್ಬೇಕಂದ್ರ ಎಷ್ಟೋ ಕೆಲವು ಆಶಾಗಳು ತುಂಬಾ ಬಡವರು ಇರೋದ್ರಿಂದ ಸರ್ಕಾರಕ್ಕೆ ನಮ್ಮ ಮೇಲೆ ಕರುಣೆ ಇರ್ಬೇಕಂತ ನಾ ಈ ಮೂಲಕ ಕೇಳ್ಕೊತೀನಿ.